ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ರೈತರಿಗಾಗಿ ವಿಶೇಷ ಕಾರ್ಯಾಗಾರ, ತಾಲೂಕಿನ ಹಸಿರೀಕರಣ ಮತ್ತು ರೈತರ ಆರ್ಥಿಕ ಸಬಲೀಕರಣಕ್ಕೆ ಬೃಹತ್ ಯೋಜನೆ. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಒನ್ ಡೇ ವರ್ಕ್ಶಾಪ್. ದೇಶದ ಗ್ರೀನ್ ಹೀರೋ ಡಾಕ್ಟರ್ ಆರ್.ಕೆ. ನಾಯರ್ ನೇತೃತ್ವದಲ್ಲಿ ರೈತರಿಗೆ ತರಬೇತಿಯನ್ನು ನೀಡಲಾಯಿತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ರೈತರ ಆರ್ಥಿಕ ಸಬಲೀಕರಣ ಹಾಗೂ ತಾಲೂಕಿನ ಹಸನೀಕರಣಕ್ಕಾಗಿ ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಕೇಂದ್ರ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರ ವಿಶೇಷ ಕಾಳಜಿಯ ಫಲವಾಗಿ ಕೂಡ್ಲಿಗಿಯ ಪ್ರವಾಸಿ ಮಂದಿರದಲ್ಲಿ ರೈತರಿಗಾಗಿ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರದಲ್ಲಿ ನೂರಾರು ರೈತರು ಭಾಗವಹಿಸಿ ಸುಸ್ಥಿರ ಕೃಷಿಯ ಮಾಹಿತಿಯನ್ನು ಪಡೆದುಕೊಂಡರು. ಈ ಕುರಿತು ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಕೂಡ್ಲಿಗಿ ತಾಲೂಕನ್ನು ಹಸಿರುಮಯವಾಗಿಸಲು ಮತ್ತು ಆಸಕ್ತ ರೈತ ಬಾಂಧವರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಒಂದು ದಿನದ ಬೃಹತ್ ಕಾರ್ಯಾಗಾರ ಯಶಸ್ವಿಯಾಗಿ ಜರುಗಿತು. ಭಾರತ ಸರ್ಕಾರದ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ವಿಶೇಷ ಆಸಕ್ತಿ ಮತ್ತು ಕೃಷಿಕರ ಮೇಲಿನ ಕಾಳಜಿಯಿಂದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶದ ಪ್ರಖ್ಯಾತ ಗ್ರೀನ್ ಹೀರೋ ಅಂತಾನೆ ಹೆಸರಾಗಿರುವ ಡಾಕ್ಟರ್ ಆರ್.ಕೆ. ನಾಯರ್ ಅವರ ನೇತೃತ್ವದ ಫಾರೆಸ್ಟ್ ಕ್ರಿಯೇಟರ್ ಸಂಸ್ಥೆಯು ಈ ಒಂದು ಕಾರ್ಯಾಗಾರವನ್ನು ನಡೆಸಿಕೊಡ್ತು. ರೈತರು ತಮ್ಮ ಜಮೀನುಗಳಲ್ಲಿ ಸುಸ್ಥಿರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಆರ್ಥಿಕವಾಗಿ ಹೇಗೆ ಸಬಲರಾಗಬಹುದು ಎನ್ನುವ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡಲಾಯಿತು. ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬಂದು ನಮ್ಮ ಕಸಾಪುರಕ್ಕೆ ತಮ್ಮ ಒಂದು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡುವುದ ನಂತರ ಕೂಡ್ಲಿಗಿ ಮೇಲೆ ಅಪಾರವಾದ ಒಂದು ಪ್ರೀತಿ ಅವರಿಗೆ ಬೆಳೆದಿದೆ. ಸೊ ಆ ಪ್ರೀತಿ ಜೊತೆಗೆ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಕೂಡ್ಲಿಗಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಒಂದು ಇದು ಬರಡು ಭೂಮಿ ಆಗಿರೋದ್ರಿಂದ ಇಲ್ಲಿ ಒಂದು ಗಿಡಗಳನ್ನ ನೆಡೋದಕ್ಕೆ, ರೈತರಿಗೆ ಅನುಕೂಲ ಆಗುವಂಥ ಗಿಡಗಳನ್ನ ನೆಡೋದಕ್ಕೆ ಮತ್ತು ಅವರ ಜೀವನ ಸರಾಗವಾಗಿ, ಮುಂದಿನ ಜೀವನ ಸರಾಗವಾಗಿ ನಡೆಯೋದಕ್ಕೋಸ್ಕರ ಒಂದು ಪ್ಲಾನನ್ನು ಮಾಡಿ ಅವರು ತಮ್ಮ ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆಲ್ಲ ಸ್ಟಡಿ ಮಾಡಿದ್ದಾರೆ. ನಮಗೂ ಸಹ ಡೈರೆಕ್ಷನ್ ಕೊಟ್ಟಿದ್ರು, ಒಂದು ಸ್ವಲ್ಪ ಪ್ಲೇಸಸ್ ಎಲ್ಲ ಜಮೀನುಗಳನ್ನ ಐಡೆಂಟಿಫೈ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆರೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ಒಂದು ನಮ್ಮ ಜಮೀನುಗಳ ಅಭಿವೃದ್ಧಿ ಮುಂದೆ ಬರೋ ದಿವಸಗಳಲ್ಲಿ ನೀವು ಅದನ್ನು ಸರ್ಕಾರ ವತಿಯಿಂದ, ಕೇಂದ್ರ ಸರ್ಕಾರದಿಂದ ಅದನ್ನು ಚಾಲನೆ ಕೊಡ್ತಾರೆ. ಮುಂದೆ ಅದನ್ನು ನೀವು ಹೇಗೆ ರಕ್ಷಣೆ ಮಾಡಿಕೊಂಡು ಅದರಿಂದ ನೀವು ಲಾಭವನ್ನು ಪಡೆಯುವಂಥದ್ದು, ಅದರಿಂದ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಪ್ರಿಲಿಮಿನರಿ ಮೀಟಿಂಗನ್ನು ನಾವು ಮಾಡ್ಕೊಂಡಿದ್ವಿ. ಅದಕ್ಕೆಲ್ಲ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಕೃಷಿ ಪರ ಇರುವಂಥ ಹೋರಾಟಗಾರರು, ರೈತರಿದ್ದೀರಿ, ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮನ ನಾವು ತಮ್ಮ ಅಭಿಪ್ರಾಯದೊಂದಿಗೆ ಮುಂದೆ ಏನೇನು ಮಾಡ್ಬೋದು, ನಾವೇನು ಮಾಡ್ತೀವಿ ಅಂತ ಅನ್ನೋದನ್ನ ನಮ್ಮ ನಾಯರಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿದ್ದಾರೆ, ಅವರು ಸಹ ತಿಳಿಸ್ತಾರೆ. ಸೊ ತಮ್ಮೆಲ್ಲರ ಕೋಆಪರೇಷನ್ ಈ ನಿಟ್ಟಿನಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದನ್ನು ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಪರಿಚಯ ಮಾಡಿಕೊಡ್ಬೇಕಿತ್ತು. ಈ ಪ್ರಾಜೆಕ್ಟ್ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರು ಸಹ ಇಂಟ್ರೆಸ್ಟ್ ಇದ್ದಾರೆ, ಅವ್ರದ್ದು ಮಾರ್ಗದರ್ಶನ ಇದೆ. ಅದ್ರ ಜೊತೆಗೆ ಇವ್ರಿಗೆ ದೇಶದ ಗ್ರೀನ್ ಹೀರೋ ಅಂತ ಕರೀತಾರೆ. ಯಾಕಂದ್ರೆ ಅವ್ರದ್ದು ಫಾರೆಸ್ಟ್ ಕ್ರಿಯೇಟರ್ಸ್ ಅಂತ ಒಂದು ಸಂಸ್ಥೆ ಇದೆ. ಫಾರೆಸ್ಟ್ ಕ್ರಿಯೇಟ್ ಮಾಡೋದು, ಅರಣ್ಯವನ್ನ ಸೃಜನೆ ಮಾಡುವಂಥದ್ದು, ಸೃಷ್ಟಿಸೋದು. ಸೊ ಆ ಒಂದು ಸಂಸ್ಥೆಯ ವತಿಯಿಂದ ಇವ್ರಿಗೆ ದೇಶದ ಗ್ರೀನ್ ಹೀರೋ ಅಂತ ಕರೀತಾರೆ. ಸೊ ಅನೇಕ ಪ್ರಾಜೆಕ್ಟ್ ಅವ್ರು ಸಿಗೋದೇ ನಮಗೆ ಕಷ್ಟ. ನಾವು ಯಾವಾಗ ಫೋನ್ ಮಾಡಿ ಬನ್ನಿ ಅಂತಂದ್ರೆ ನಾವು ಗುಜರಾತಲ್ಲಿ ಇದ್ದೀನಿ, ಫ್ಲೈಟ್ ಸಿಗೋದಿಲ್ಲ, ಅಥವಾ ಇನ್ನೂ ಅಲ್ಲಿ ರಾಜಸ್ಥಾನಲ್ಲಿ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತಾರೆ. ಸೊ ಅನೇಕ ಕಡೆ ಇವರು ತಮ್ಮ ಏನು ಅನುಭವ, ತಮ್ಮ ಒಂದು ಸಲಹೆ ಸೂಚನೆಗಳನ್ನ ನೀಡಿ ಈ ಪ್ರಾಜೆಕ್ಟ್ಗಳನ್ನೆಲ್ಲ ಎಫೆಕ್ಟಿವ್ ಆಗಿ ಸಫಲತೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕಿತ್ತು ಮೊದಲೇ. ಸೊ ಸಾರಿ ಲೇಟ್ ಆಯಿತು, ಬಟ್
ಸೊ ಇದನ್ನೆಲ್ಲರೂ ಸದುಪಯೋಗ ಪಡಿಸಿ. ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳ ದಂಡೆ ಉಪಸ್ಥಿತರಿತ್ತು. ವಿಜಯನಗರ ಜಿಲ್ಲಾ ಸಹಾಯಕ ಆಯುಕ್ತರಾದ ವಿವೇಕಾನಂದ, ಕೂಡ್ಲಿಗೆ ತಹಶೀಲ್ದಾರ್ ವಿಕೆ ನೇತ್ರಾವತಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ಜಿಲ್ಲಾ ಪಂಚಾಯತ್ ಇಲಾಖೆಯ ಅಧಿಕಾರಿ ಮಲ್ಲಿಕಾರ್ಜುನ, ತೋಟಗಾರಿಕೆ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ನಿರ್ದೇಶಕರು ಭಾಗವಹಿಸಿ ರೈತರಿಗೆ ಅಗತ್ಯ ಮಾಹಿತಿಯನ್ನು ಹಂಚಿಕೊಂಡರು. ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ್ದ ನೂರಾರು ಪ್ರಗತಿ ಮತ್ತು ಆಸಕ್ತ ರೈತರು ಈ ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೃಷಿ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಪಡೆದರು. ಒಟ್ಟಾರೆಯಾಗಿ ಕೂಡ್ಲಿಗಿ ತಾಲೂಕಿನ ಕೃಷಿ ಇತಿಹಾಸದಲ್ಲಿ ಇದೊಂದು ಮಹತ್ವದ ಬದಲಾವಣೆಗೆ ನಾಂದಿಯನ್ನ ಹಾಡಿದಂತಿದೆ. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. ಎಲ್ಲ ನಾವು ಈ ದೇಶದಿಂದ ಐಡೆಂಟಿಫಿಕೇಶನ್ ಮಾಡಿ ಆಗಿದೆ, ಸರ್ವೆ ಮಾಡಿ. ಇವಾಗ ತ್ರಿಕಾಲಗಳು ಸರಿ ಆಗಲಿಲ್ಲ. ಯಾಕಂದರೆ ಇಕೋಸಿಸ್ಟಮ್ ಬಯೋಡೈವರ್ಸಿಟಿ ಡ್ಯಾಮೇಜ್ ಆದ ಕಾರಣ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಅಂತ ಅತಿ ಉಷ್ಣವಾದಂಥ ಉಷ್ಣಗಾಳಿಗಳು ಅದನ್ನೆಲ್ಲ ಬರುವಂಥ ಕಾರಣ ಮಳೆ ತೀವ್ರವಾಗಿ ತುಂಬ ಜಾಸ್ತಿಯಾಗಿ ಅನ್ಸೀಸನಲ್ ರೈನ್ ಬರ್ತಾ ಇದ್ದ ಕಾರಣ ಬೆಳೆಗಳೆಲ್ಲೂ ಸರಿಯಾಗಿ ಡೆವಲಪ್ ಆಗ್ತಾ ಇಲ್ಲ, ಕಡೆಗಳು ನಾಶ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಈ ಹಣ್ಣು ಹಂಪಲಿನಿಂದ ಪ್ರಾಕೃತಿಕವಾಗಿ ಜಾಸ್ತಿ ಜೋರು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ನೀರು ಜಾಸ್ತಿ ಬೇಕು ಅಂತಲ್ಲ, ಜಾಸ್ತಿ ಆರೈಕೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಕಾಡು ಬೆಳೆಗಳ ಹಾಗೆ ಕಾಡು ಹಣ್ಣು ಹಂಪಲಿನ ಬೆಳೆಗಳಾಗಿ ಮಾಡಿಕೊಂಡು ಇವಾಗ ಮಾರ್ಕೆಟ್ನಲ್ಲಿ ತುಂಬ ಹೆಸರಿಲ್ಲದಂಥ ಬೆಳೆಗಳು ಅಂತ ಹೇಳೋದು. ನೋಡಿ, ನಿಮಗೆ ಹೇಳಿದಕ್ಕೆ ನಾನು ಇನ್ನೊಂದು ವಿಷಯನ ಆ್ಯಡ್ ಮಾಡ್ತಾ ಇದ್ದೇನೆ. ಪ್ರಾಡಕ್ಟನ್ನು ನಾವು ಯಾವಾಗಲೂ ಅಪ್ಗ್ರೇಡ್ ಮಾಡಿದರೆ ಮಾತ್ರ ಇವಾಗ ಮಾರ್ಕೆಟ್ ಇದೆ. ಅದಕ್ಕೆ ಒಂದು ಉದಾಹರಣೆ ನಿಮಗೆ ನಾವು ಕೊಡ್ತಾ ಇದ್ದೇನೆ. ನಾನು ಕೋಸ್ಟಲ್ ಪ್ಯಾಟರ್ನಿಂದ ಇದ್ದೇನೆ. ವ್ಯವಸ್ಥೆವಾಗಿ ನಡೀತಾ ಇದ್ದೇವೆ. ಅಡೋತ್ಸವನ್ನು ನಡ್ತಾ ಇದ್ದೇವೆ. ಅದರಲ್ಲಿ ಯಾಕಂದ್ರೆ ಗಿಡ ಕ್ರಿಮಿಗಳು ಬರದ ಹಾಗೆಗೋಸ್ಕರ ನೀರು ಕಟ್ತಾ ಇದ್ದೇವೆ. ಅದೇ ತರ ಇದೇ ಬೆಳೆಹಣ್ಣನ್ನು ನಾವು ಅದರಲ್ಲಿ ಪ್ಲಾಂಟೇಶನ್ ಮಾಡಿ ನಿಮಗೆ ಕೊಡ್ತೇವೆ. ಯಾಕಂದ್ರೆ ಅದೊಂದು ರೋಲ್ ಮಾಡೆಲ್ ಆಗಿ ಅದರೊಳಗೆ ಇರ್ತದೆ. ಆಮೇಲೆ ನಿಮ್ಗೆ ಬೇರೆ ಇನ್ನೊಂದು ನೆಕ್ಸ್ಟ್ ಲ್ಯಾಂಡ್ ಬರೋ ಸಮಯದಲ್ಲಿ ಇದೊಂದು 4 ವರ್ಷದ ನಂತರ ಇದು ಉತ್ಪಾದನೆ ನೋಡಿದ್ರೆ 500 ವರ್ಷ ಯಾವ್ದಾದ್ರು ಫಾರ್ಮ್ ಸಿಗ್ತಾ ಇದ್ದಾಗ ಆವಾಗ ಇದರ ಮಾರ್ಕೆಟಿಂಗ್ ಡೆವಲಪ್ ಆಗಿ ಬಿಡ್ತದೆ. ಅಪ್ಗ್ರೇಡೇಷನ್ ಮಾಡಿ ಏನೊಂದು ಬೈ ಪ್ರಾಡಕ್ಟ್ ಅನ್ನು ಮಾಡೋದು ಅದೆಲ್ಲ ಅಧ್ಯಯನಗಳು ಸಂಪೂರ್ಣ ಆಗ್ತದೆ. ಆವಾಗ 500 ಫಾರ್ಮ್ ಸಿಕ್ಕಿದ್ರೆ ಕೂಡ ಅದರಲ್ಲಿ 50% ನಾವು ಬೆಳೆಹಣ್ಣನ್ನು ಆಡ್ ಮಾಡ್ಬೋದು. ಅವಾಗ ಈಗ ಡಮಿನೇಟ್ ಅನ್ನು ಪ್ರೊಸೆಸಿಂಗ್ ಯೂನಿಟ್ ಮಾಡಿದ ಕಾರಣ ಈ ಹುಣಸೆದು ಪ್ರೊಸೆಸಿಂಗ್ ಯೂನಿಟ್ ಆಲ್ರೆಡಿ ಆಗಿದ ಕಾರಣ ನಾವು ಪರ್ಸೆಂಟೇಜ್ ವಹಿಸಿ ಇವಾಗ ಈ 4 ಬೆಳೆಗಳನ್ನು 25% ಆಗಿ ತೆಗೆದುಕೊಳ್ಳುವಂತ ಮಾಡಿದ್ದೇವೆ. ನಾವು 25% ಅಂದ್ರೆ 1 ಲಕ್ಷಕ್ಕಿಂತ ನೋಡಿದ್ರೆ 25,000 ಆಮೇಲೆ ಮಧ್ಯದಲ್ಲಿ 1 ಗಿಡ 3 ಗಿಡ 4 ಗಿಡ ಇದನ್ನೆಲ್ಲ ನಾವು ಯಾಕಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ಬೆಳೆ ಹೇಗೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಐಡೆಂಟಿಫಿಕೇಶನ್ ಆಗ್ತದೆ. ಹಾಗೆ ಕಣ್ಣು ಮುಚ್ಚಿಕೊಂಡು ನಾವೀಗ ನಿಮ್ಮ ಅಧ್ಯಕ್ಷರಲ್ಲಿ ಬೆಳೆಹಣ್ಣನ್ನು ಹಾಕಿ ಬಿಟ್ರೆ ಏನಾದರೂ ಒಂದು ರೋಗ ಬೆಳೆಹಣ್ಣಿಗೆ ಬರುವಂತ ಕಾಲದಲ್ಲಿ ಬೆಳೆಹಣ್ಣು ಸಂಪೂರ್ಣ ನಾಶ ಆಗಿರುತ್ತೆ. ಹಾಗಾಗಿ ಮಲ್ಟಿ ಕ್ರಾಪಿಂಗ್ ನಲ್ಲಿ ಏನಾಗ್ತದೆ ಹೇಳಿದ್ರೆ ಅಷ್ಟು ಬೇಗ ಯಾವ ರೋಗಗಳು ಬರುವುದಿಲ್ಲ ಮಲ್ಟಿ ಕ್ರಾಪಿಂಗ್ ಇರುವ ಕಾರಣ. ಹಾಗೆ ನಾವು ಖಂಡಿತವಾಗಿ ಅದನ್ನು ಉಲ್ಲೇಖ ಮಾಡಿಕೊಂಡು ಅದನ್ನು ನಾವು ಆಡ್ ಮಾಡಿಕೊಡ್ತೇವೆ. ಅಂದ್ರೆ ಇವಾಗ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ನಲ್ಲಿ ನಾವು 2 ಗಿಡ 3 ಗಿಡ 10 ಗಿಡ ಹೀಗೆ ಆಡ್ ಮಾಡ್ತೇವೆ. ಬರುವ ಕಾಲದಲ್ಲಿ ಅದರ ಉತ್ಪಾದನೆಯನ್ನು ನೋಡಿಕೊಂಡು ಮಾರ್ಕೆಟ್ ಅನ್ನು ನೋಡಿಕೊಂಡು ನಿಜವಾಗಿ ನಿಮ್ಮಂತವರು ಕೃಷಿಕರು ರೋಲ್ ಮಾಡೆಲ್ ಆಗ್ಬೇಕು. ಯಾಕಂದ್ರೆ ನಿಮ್ಮಂತವರು ಇಂತಹ ಸಭಾ ಕಾರ್ಯಕ್ರಮಗಳಲ್ಲಿ ನಿಮ್ಮಂತ ಇನ್ನೂ 100 ಕೃಷಿಕರು ಇರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಪ್ರೆಸ್ ಬೀಳುತ್ತೆ. ಈಗ ಅವ್ರು ಹೇಳಿದಾಗ ಪಪ್ಪಾಯವನ್ನ ಬೆಂಗಳೂರಿನ ಮಾರ್ಕೆಟ್ನವರಿಗೆ ಕಳಿಸಿದ್ರು ಅಂತ 100 ಕೃಷಿಕರು ಬರಬೇಕು. ಆವಾಗ ಅದು ನಿಜವಾಗಿ ಇದೇ ಒಂದು ಮಾರ್ಕೆಟ್ ಹಬ್ಬ ಆಗ್ತದೆ. ಈಗ ನವಿ ಮುಂಬೈಲಿ ಇದ್ದಾಗ ಒಂದು ಮಾರ್ಕೆಟ್ ಒಂದು ಹಬ್ಬ ಇಲ್ಲ. ಆಗ ಜನರು ಮಾರ್ಕೆಟಿಂಗ್ ನಾವು ಇಲ್ಲಿಗೆ ಬಂದು ಇಲ್ಲಿ ತಗೊಂಡಿರ್ತಾರೆ, ನಮಗೆ ಹೋಗ್ಬೇಕು ಅಂತಿಲ್ಲ. ನಿಜವಾಗಿ ನೋಡಿದ್ರೆ ಆಮೇಲೆ JSW ಜಿಂದಾಲ್ ಏರ್ಪೋರ್ಟ್ ನಲ್ಲಿ ಒಂದು ಕಾರ್ಗೋ ಫ್ಲೈಟ್ ಬರುವಾಗ ಆಗುತ್ತೆ. ಇನ್ನು ಬರುವ ಕಾಲದಲ್ಲಿ ಕೇವಲ ಅದು ಫುಡ್ಡನ್ನು ಮಾತ್ರ ಇಲ್ಲಿಂದ ಕೊಂಡೋಗ್ತಾ ಇದೆ ಅಂತ ಹೇಳುವಂತ ಒಂದು ವಿಚಾರ ಪತ್ರಿಕೆಗಳಲ್ಲಿ ಬರಬೇಕು. ಇವಾಗ ಜನರು ಮಾತ್ರ ಬರ್ತಾ ಇದ್ದಾರೆ, ಅಲ್ಲಿ ಫುಡ್ಡನ್ನು ಕೊಂಡೋಗ್ಲಿಕ್ಕೋಸ್ಕರ ವಿಮಾನ ಬರ್ತಾ ಇದೆ. ಆ ತರ ಮಾಡುವಂತ ಸೇರಿಕೊಂಡು ಧನ್ಯವಾದ. ಇಲ್ಲಿ ಸೀತಾಫಲ ಜಾಸ್ತಿ ಇದೆ ಸರ್. ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾರೆ, ಮುಖ್ಯ ಆಗ್ತಾ ಇದ್ದೇವೆ. ಆದ್ರೆ ಭಾರತ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ. ಆ ಬೋರ್ಡ್ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ಸ್ಟಾಲ್ ಮಾಡ್ತಾರಂತೆ ಅಂತ ಬೋರ್ಡ್ ಅನ್ನ. ಇನ್ನು ಇದೆ ನಿಧಾನವಾಗಿ ಚಲಿಸಿದೆ. ಆಗಿರುವಾಗ ನಮ್ಮ ಆಲೋಚನೆಗಳು ನಿಜವಾಗಿ ಅವರು ಹೇಳಿದಾಗೆ ಇದನ್ನೆಲ್ಲ ಮಾಡಬೇಕು ಅಂತ ಒಬ್ಬ ರೈತರಿಂದ ಸಾಧ್ಯ ಇಲ್ಲ. ಹೀಗೆ ಅಪ್ಲೋ ಮಾಡಿಕೊಂಡು ನೀವೆಲ್ಲ ಒಟ್ಟು ಸೇರಿಕೊಂಡು ಬಿಟ್ರೆ, ಸೋಷಿಯಲ್ ಮೀಡಿಯಾ ಇದೆ ಇವಾಗ, ನಾವು ಅಪ್ರೋಚ್ ಸರ್ಕಾರವನ್ನು ಮಾಡಿ ಬಿಟ್ರೆ ಇವರೆಲ್ಲರಿಗೆ ಸಹಕಾರ ಕೊಡ್ತಾರೆ. ನೋಡಿ, ಮಾನನೀಯ ಜಿಲ್ಲಾಧಿಕಾರಿ ಅವರು ತುಂಬಾ ಇಂಟ್ರೆಸ್ಟಿಂಗ್ ಬೆಳಿಗ್ಗೆ ಎಷ್ಟು ಹೊತ್ತಿನಿಂದ ಕೂತ್ಕೊಂಡಿದ್ದಾರೆ ನೋಡಿ. ನಾರ್ಮಲಿ ನಾನಿದು ಫಸ್ಟ್ ಟೈಮ್ ಐ ಥಿಂಕ್ ಅಟೆಂಡಿಂಗ್ ಸರ್ಕಲ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸಿಟಿಂಗ್ ದಿಸ್ ಮಚ್ ಟೈಮ್. ಇಲ್ಲದ್ರೆ ಅವರಿಗೆ ಅಷ್ಟು ಶೆಡ್ಯೂಲ್ಗಳು ಇರ್ತಾರೆ. ಇಲ್ಲ, ನಾವು ಫಾರ್ಮರ್ ಜೊತೆಗೆ ಇಟ್ಕೊಂಡು ಎಲ್ಲ ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಕಮಿಂಗ್ ಡೇಸ್ ನಲ್ಲಿ ನೀವು ಹೇಳಿದಾಗೆ ನಿಜವಾಗಿಯೂ ಸರ್ ನಾವು ಅಂತ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಪ್ರಮೋಷನ್ ಮಾಡೋಣ. ತುಂಬಾ ಕಂಪನಿಗಳು ಮುಂದೆ ಬರ್ತಾರೆ.
NGO ಮುಂದೆ ಬರ್ತೇವೆ ಅದನ್ನ ನಡೆಸಲಿಕ್ಕೆ. ಇಷ್ಟೆಲ್ಲ ಉತ್ಪನ್ನಗಳು ಇಲ್ಲಿದೆ ಅಂತ ಹೇಳಿದ್ರೆ ನಾರ್ಮಲಿ ಬಿಸ್ನೆಸ್ ಮೇಲೆ ಬರ್ತಾರೆ ಫ್ಯಾಕ್ಟ್ರಿ ಹಾಕ್ಲಿಕ್ಕೋಸ್ಕರ. ಆ ಗಿಡಲ್ಲಿ ಕೊಂಡು ಕೊಟ್ಟು ಬಿಟ್ಟರೆ ಸಾಕು, ನೀವು ಮಾರಿಬಿಟ್ರೆ ಅವ್ರು ಯೂಸ್ ಮಾಡಿಕೊಂಡು ಎಲ್ಲ ನಾಳಿಂದ ಹ್ಯಾಟ್ ಬರ್ಲಿಕ್ಕೆ ಶುರು ಆಗ್ತದೆ ಅಲ್ವಾ. ಮಾದ ಕುಡಿಯೋದಕ್ಕೆ ಬದಲಾಗಿ ಬೇರೆ ಕುಡಿಯಿರಿ ನಿಜವಾಗಿ ಒಳ್ಳೆ ಐಡಿಯಾ ಇದನ್ನು ಮಾಡ್ತಾರೆ. ನಿಜವಾಗಿ ಬರೋ ಕಾಲದಲ್ಲಿ ಎಲ್ಲ ಆಗ್ತಾರೆ. ಈಗ ಫಸ್ಟಿಗೆ ಎಲ್ಲರೂ ರೈತರು ಫಸ್ಟಿಗೆ ಇದಕ್ಕೊಂದು ಕ್ಲಿಯರ್ ಮಾಡಿ ಇಮಿಡಿಯೇಟ್ಲಿ ಆದಷ್ಟು ಬೇಗ ಎಷ್ಟು ಜಾಗ ನೀವು ಸ್ಪೇರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಮುಂದೆ ಬಂದ್ಕೊಂಡು ಆ ಅಪ್ಪಿಯನ್ನು ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಇದನ್ನು ಆರಂಭ ಮಾಡೋಣ. ಅದರ ನಂತರ ಎಲ್ಲ ನಿಧಾನವಾಗಿ ಆಗ್ತದೆ. ಅದಕ್ಕೆಲ್ಲ ನಾವು ಅದೇ 5 ವರ್ಷದವರೆಗೆ ನಾವು ನಿಮ್ಮ ಜೊತೆಗೆ ಇದ್ದುಕೊಂಡು ಎಲ್ಲ ಅಧ್ಯಯನ ಮಾಡುವಂತ ಟೀಮು ನಮ್ಮ ಜೊತೆಗೆ ಇರ್ತದೆ. ಅರ್ಥ ಆಯ್ತಲ್ಲ, ಅವ್ರು ಇದನ್ನೆಲ್ಲ ನೋಟ್ ಮಾಡಿ ಇಲ್ಲಿಗೆ ಕಳಿಸ್ತಾ ಇರ್ತಾರೆ. ಅದ್ರಲ್ಲಿ ಇದೆಲ್ಲ ನೋಟುಗಳು ಬರ್ತದೆ. ಇಷ್ಟೆಲ್ಲ ಉತ್ಪನ್ನಗಳು ಬರಲಿಕ್ಕೆ ಶುರುವಾಯಿತು. ಈ ವರ್ಷ 50 ರೂಪಾಯಿ ಕೆಜಿ ಇತ್ತು, ಆದ್ರೆ ಉತ್ಪನ್ನಗಳು ಜಾಸ್ತಿ ಅದರ ಬೈ ಪ್ರಾಡಕ್ಟ್ ಆಗದ ಕಾರಣ, ರೇಟ್ ಕಡಿಮೆ ಆದ ಕಾರಣ ಒಂದು ಪ್ರೊಸೆಸಿಂಗ್ ಯೂನಿಟ್ ಬಂದು ಬಿಟ್ರೆ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಬರ್ತದೆ ಅಂತ ಹೇಳುವಂಥದ್ದು ರಿಪೋರ್ಟಿಂಗ್ ಅಲ್ಲಿ ಬರ್ತದೆ. ರಿಪೋರ್ಟಿಂಗ್ ಅಲ್ಲಿ ಬಂದ ಕೂಡಲೇ ನಿಜವಾಗಿ ಅದರ ಅಪ್ಗ್ರೇಡ್ ಆಗ್ತದೆ. ಧನ್ಯವಾದ, ಥ್ಯಾಂಕ್ ಯು. ಹಿರೇಕುಂದಗುಡ್ಡ ಗ್ರಾಮದಲ್ಲಿ 40 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಯೂಸ್ ಮಾಡ್ಕೊಬಿಟ್ಟು ರಾಮಮಂದಿರ ಮಠದ ಶರಣರದೊಂದು ನಮ್ಮ ಜೊತೆ ಬಂದಿರ್ತೀನಿ. ಅವ್ರದ್ದೊಂದು 30 ಎಕರೆ ಜಮೀನಿದೆ. ನಾನು ಆಲ್ರೆಡಿ ಈಗ ಸಾವಯವ ಕೃಷಿಯಲ್ಲಿ ಕಾಡು ಜಾತಿ ತೋಟನೇ ಮಾಡಿದ್ದೀನಿ. ನಾನು ಅಡಿಕೆ ತೋಟ ಇತ್ತು, ಸಂಪೂರ್ಣ ಹೋಗಿದೆ. ನನ್ನ ಎಕ್ಸ್ಪೀರಿಯನ್ಸ್ 15 ಬೋರ್ ಹಾಕಿಸಿ ಬೋರ್ ಫೇಲ್ ಆಗಿತ್ತು. ಈಗ ನೇರಳೆ ಬಂದಿದೆ, ಸೀತಾಫಲ ಬಂದಿದೆ, ಬೇಲ ಬಂದಿದೆ, ಹಲಸು ಬಂದಿದೆ. ಎಲ್ಲ ಕಾಡು ಕೃಷಿ ಮಾಡಿ ಅದು ಸಾವಯವದಲ್ಲಿ ಮಾಡಿದ್ದೀನಿ. ಅದು ಸೆಂಟ್ರಿಗೆ ಪಪ್ಪಾಯಿ ಸಾವಯವದಲ್ಲಿ ಮಾಡಿ ನಾನು ಬೆಂಗಳೂರಿಗೆ ಸಜ್ಜನರ ಮುಖಾಂತರ ಕಳಿಸ್ಕೊಟ್ಟಿನಿ. 50 ರೂಪಾಯಿ ಕೆಜಿ ಪಪ್ಪಾಯಿ ನಾನು ನಿನ್ನೆ ಮಾರ್ಕೆಟ್ಗೆ ಹೋಗಿ ಬಂದಿದೆ. 3 ವರ್ಷದಲ್ಲಿ ಆ ರೀತಿಯಾಗಿ ನಾವು ಬದಲಾವಣೆ ಆಗಲೇಬೇಕಿಲ್ಲ. ಇದು ಚಾಲೆಂಜ್ ಇಷ್ಟ ಆಗಿದೆ. ನಿಜವಾಗಿ ಸಂಘ ಸಂಸ್ಥೆಯವರು ಬಂದು ಜಿಲ್ಲಾದ ಆಡಳಿತಾಧಿಕಾರಿಗಳು ಮತ್ತು ನಮ್ಮೆಲ್ಲರೂ ಕೂಡ ಒಂದು ತಾಲೂಕಿನಲ್ಲಿ ಏನೋ ಬದಲಾವಣೆ ಕಾಣುತ್ತೆ. ನಮ್ಮ ಶಾಸಕರು ಕೂಡ ಒತ್ತು ಕೊಡ್ತಿದ್ದಾರೆ. ನಾವೆಲ್ಲ ರೈತರು ಸಹಕಾರ ಕೊಡ್ತೀವಿ. ಈ ಥರ ಜನರಿಗೆ ಮೋಟಿವೇಶನ್ ಮಾಡಬೇಕು. ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಅದು ಕೆರೆ ನೀರು ಬಂದ್ರಿಂದ ನೀರು ಬಂದಿದೆ, ನೀರಿಲ್ಲ ಆಗ್ತದೆ. ನಿಜವಾಗಿ ಕೋಪರೇಷನ್ ಹೊಸಳ್ಳಿ ಭಾಗದಲ್ಲಿ ಹಾರ್ಟಿಕಲ್ಚರ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ. ನೀವು ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ಕೇಳ್ತೀನಿ ಮೇಡಮ್. ನೋಡಿ, ಇವಾಗ ನೀವು ಕೇಳಿದ ಪ್ರಶ್ನೆಗೆ ಖಾಲಿ ಕೂಡ್ಲಿಗಿಯಲ್ಲಿ ಮಾಡ್ತಾ ಇದ್ದಾರೆ, ಬೇರೆ ಕಡೆ ವಿಜಯನಗರ ಜಿಲ್ಲೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಇವಾಗ ನಾವು ಫಸ್ಟ್ ಫೇಸ್ ಅಲ್ಲಿ 150 ಎಕರೆ ಈ ವರ್ಷ 150 ಎಕರೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ಅಂದ್ರೆ 50,000 ಗಿಡಗಳು, 50,000 ಪ್ಲಾಂಟೇಶನ್ ಅನ್ನ ಈ ಫಸ್ಟ್ ಇಯರ್ 2026 ನಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದೇವೆ. ಉದ್ಘಾಟನೆಯ ಸಮಯದಲ್ಲಿ ಆರಂಭದಲ್ಲಿ 15,000 ಗಿಡಗಳನ್ನು ಇಮಿಡಿಯೇಟ್ಲಿ ಮಾಡ್ತಾ ಇದ್ದೇವೆ. ತದನಂತರ ಬಾಕಿ 35,000 ಗಿಡ, ಅಂದ್ರೆ ಈ ವರ್ಷ 50,000 ಗಿಡಗಳು, ಅಂದ್ರೆ 150 ಎಕರೆ. ನೆಕ್ಸ್ಟ್ ಇಯರ್ಗೆ ಆಲ್ರೆಡಿ ಪ್ರಪೋಸಲ್ ಆಗಿದೆ. ನೆಕ್ಸ್ಟ್ ಇಯರ್ ಪುನಃ 50,000 ಗಿಡಗಳು, ಅಂದ್ರೆ 150 ಎಕರೆ. ಟೋಟಲ್ 2 ವರ್ಷಗಳಲ್ಲಿ 300 ಎಕರೆ. ಅದು ನೀವು ಫಾರ್ಮರ್ಸ್ ಇನ್ನೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವತ್ತು ಮಾನನೀಯ ಜಿಲ್ಲಾಧಿಕಾರಿ ಮೇಡಮ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ನೀವು ಇನ್ನೂ ಲ್ಯಾಂಡ್ಗಳು ಇದೆ ಅಂತೇಳಿ ಫಾರ್ಮರ್ಸ್ ಮುಂದೆ ಬಂದು ಬಿಟ್ರೆ ನಾವು ಈ ವರ್ಷಕ್ಕೆ 50,000 ಗಿಡ ಕಂಪ್ಲೀಟ್ ಆಗೋದಕ್ಕೆ ಮೊದಲೇ ಪ್ರಪೋಸಲ್ ಅನ್ನ ಕಳಿಸ್ತೇವೆ. ಇನ್ನೊಂದು 500 ಎಕರೆ 600 ಎಕರೆ ಬಂದಿದೆ, ಇವರೆಲ್ಲ ಇಚ್ಛಕರಾಗಿದ್ದಾರೆ, ನಮಗೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ, ನೀವು ಸಹಕಾರ ಮಾಡಿ ಬಂದ್ರೆ, ನೀವು ಮುಂದೆ ಬಂದ್ರೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಅಂತೇಳಿ. ತನುಮನ ಧನದಲ್ಲಿ ನಿಮಗೆ ತನುಮನ ಮಾತ್ರ ನಿಮ್ದು ಉಪಯೋಗಿಸ್ಕೊಳ್ತಾ ಇದ್ದೇವೆ ಅಲ್ವಾ. ಧನ ಇಲ್ಲಿಂದ ನಾವು CSR ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಇನಿಷಿಯಲಿ ನಾವೀಗ 1,000 ಎಕರೆಯನ್ನು ಮಾಡ್ತಾ ಇಲ್ಲ. ನಾವು ಈ ವರ್ಷ 50,000 ಗಿಡ ಇದೆ. ಆದ್ರೆ ಇದೇ ವರ್ಷ 50,000 ಮುಂದೆ ಕೊಂಡೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಅದು ನಾವೀಗ 15,000 ಗಿಡ ನೆಟ್ಟ ಮೇಲೆ ಮೇಡಮ್ ಉದ್ಘಾಟನೆ ಮಾಡ್ತಾರಲ್ಲ, ಆ ನಂತರ ನಮಗೆ ತಿಳಿತಾರೆ ಯಾವ ರೀತಿ ನಾವು ಅದನ್ನು ಸ್ಪೀಡ್, ಯಾವ ರೀತಿ ಫಾರ್ಮರ್ಸ್ ಒಟ್ಟು ಬರ್ತಾ ಇದ್ದೀರಾ. ಆ ದಿವಸ ಅಥವಾ ಕಾರ್ಯಕ್ರಮ ಇದ್ಬಿಟ್ರೆ ನೀವೆಲ್ಲ ಗ್ರಾಮದ ಫಾರ್ಮರ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಮೇಡಮ್ ಯಾವಾಗ ಗೊತ್ತಾಗುತ್ತಲ್ವಾ, ನೀವೆಲ್ಲ ಫಾರ್ಮರ್ಸ್ ಜೊತೆ ಸೇರಿಕೊಂಡು ನಡೆಸ್ತಾ ಇದ್ರೆ ಆವಾಗ ಸಹಕಾರ ಸಿಗ್ತದೆ. ಇದು ಮೋರ್ ಪ್ರಪೋಸಲ್ ಆಲ್ಸೋ ಇನ್ ಕಮಿಂಗ್ ಟೈಮ್. ಹಾಗಾಗಿ ಇದೇನು ಕಾಲ ಕೂಡ್ಲಿಗಿಯಲ್ಲಿ ಒಂದು 14, 15, 20, 40 ಜನರಿಗೆ ಮಾತ್ರ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಸೀಮಿತವಾಗಿ ಇಲ್ಲ. ಅದು ಎಂಟೈರ್ ವಿಜಯನಗರಕ್ಕೆ ಒಂದು ಜಿಲ್ಲೆಗೆ, ಆಮೇಲೆ ಆ ಜಿಲ್ಲೆ ರಿಪ್ಲಿಕೇಟ್ ಆಗಿ ಬೇರೆ ಜಿಲ್ಲೆಗೆ ಹೋಗುವುದು ಬೇರೆ ವಿಷಯ. ಫಸ್ಟ್ ಈ ಜಿಲ್ಲೆಯನ್ನ ಆಯ್ಕೆ ಮಾಡಿ ಆಗಿದೆ ಈ ಭಾಗದಲ್ಲಿ. ಹಾಗೆ ಈ ಜಿಲ್ಲೆಗೆ ಕೂಡ್ಲಿಗಿಯಲ್ಲಿ ಇನ್ನು ಆರಂಭ ಉದ್ಘಾಟನೆ ಆಗ್ತದೆ. ಆಮೇಲೆ ಅದು ಇನ್ನು ಮುಂದಕ್ಕೆ ನೀವೆಲ್ಲ ಸಹಕಾರ ಇದ್ದು ಬಿಟ್ರೆ, ಒಂದೊಂದು ರೋಲ್ ಮಾಡೆಲ್ ಅನ್ನು ನೋಡಿಬಿಟ್ರೆ ಸಜ್ಜನ ವನವನ್ನು ಜನರು ನೋಡ್ತಾರೆ. ಅದೇ ತರ ನಿಮ್ಮ ಆಶ್ರಮದಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ಜನರಿಗೆ ಉತ್ಸಾಹ ಬರ್ತದೆ. ಆವಾಗ ಏನು ನೆಕ್ಸ್ಟ್ ಇರ್ಬೋದು, ಮುಂದಕ್ಕೆ ಎಲ್ಲ ಇರ್ಬೋದು. ಹಾಗಾಗಿ ಅದು ಸೀಮಿತವಾಗಿ ಒಂದು ಕಡೆಗೆ ಅಂತ ಮಾತ್ರ ಇಲ್ಲ. ಧನ್ಯವಾದ, ಥ್ಯಾಂಕ್ ಯು. ಆಗಲಿ ಅಥವಾ ನಮ್ಮ ಯಾರಾದ್ರೂ ಹಾಗೆ ಸಿಗೋದು ಇಷ್ಟರವರೆಗೆ ಇತಿಹಾಸದಲ್ಲಿ ಹಾಗೆ ಮಾಡಲಿಲ್ಲ. ಯಾರಾದ್ರೂ ನಿಮ್ಮಲ್ಲಿ ಯಾವುದೇ ರೂಪದಲ್ಲಿ ಹಣದ ವ್ಯವಹಾರಕ್ಕೆ ಕೇಳಿದ್ರೆ ದಯವಿಟ್ಟು ನೀವು ಮುಂದೆ ಹೋಗಿ ಹಣದ ವ್ಯವಹಾರ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ.
ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ತನು ಮನ ಮಾತ್ರ ನಿಮ್ಮದು, ಧನ ನಿಮ್ಮದು ಇಲ್ಲ. ಇದರಲ್ಲಿ ನಿಮ್ಮ ಸಹಕಾರ ಇದೆ, ನೀವು ನೋಡಿಕೊಳ್ಳುವಂತ ಜವಾಬ್ದಾರಿ ನಿಮ್ಮದು. ಅದನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಇದೆ. ಮತ್ತೆ ಯಾವುದೊಂದು ಗ್ರೂಪ್ ಅನ್ನೆಲ್ಲ ಮಾಡಿಕೊಂಡು ಅದಕ್ಕೆ ಯಾವಾಗಲೂ 100 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ, ಅದಾಕಿ ಇದಾಕಿ ಅಂತ ಹೇಳುವಂತದ್ದೆಲ್ಲ ಯೋಜನೆಗಳಿಗೆಲ್ಲ ನೀವು ಹೋಗಬೇಡಿ. ಇದೇ ಇವಾಗ ಅವರು ಹೇಳಿದಾಗೆ ಪ್ರೊಸೆಸಿಂಗ್ ಯೂನಿಟ್ಗಳು ಯಾರಾದ್ರೂ ಇಂಡಸ್ಟ್ರಿಯಲಿಸ್ಟು ಬರುವುದಿದ್ರು ಅದು ನಾವು ಮಾನನೀಯ ಜಿಲ್ಲಾಧಿಕಾರಿ ಮೇಡಮ್ ಅವರೆಲ್ಲ ಚರ್ಚೆ ಮಾಡಿಕೊಂಡು ಅದು ಯಾವ ರೀತಿ ಇದೆ ಫ್ರಾಡ್ ಮಾಡುವಂತ ಕಂಪನಿಗಳಲ್ಲ ತಾನು ನೋಡಿಕೊಂಡೇ ಅದು ಮಾಡೋದು, ಅಥವಾ ಸರ್ಕಾರದ ವಿಭಾಗದಿಂದ ವಿತ್ತ ಸಚಿವರು ಆಲ್ರೆಡಿ ತುಂಬಾ ಅಂತ ಪ್ರಾಜೆಕ್ಟ್ ಗಳನ್ನು ಮಾಡಿದ್ದಾರೆ ಚೆನ್ನಾಗಿ. ಈಗ ಆಲ್ರೆಡಿ ಒಂದು ಪ್ರೊಸೆಸಿಂಗ್ ಯೂನಿಟ್ ಅನ್ನು ಅವರು ಹಾಕಿದ್ದಾರೆ. ಅದು ಚೆನ್ನಾಗಿ ನಡೆಯುವ ಹಾಗೆ ಬೇರೆ ಬೇರೆ ಸಂಸ್ಥೆಗಳನ್ನ ನಾಬಾರ್ಡು ಅದಿದೆಲ್ಲ ಸಂಸ್ಥೆಗಳಿಗೆ ಅದನ್ನೆಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಅದೆಲ್ಲರೂ ನೀವಾಗಿ ಯಾವುದೇ ಒಂದು ಸಂಸ್ಥೆ ಬಂದ್ಕೊಂಡು ಅದು ಈ ತರ ಮಾಡಿಬಿಟ್ರೆ ನೋಡಿ, ನಮ್ದು ಆಲ್ರೆಡಿ ರಿಜಿಸ್ಟರ್ಡ್ FCR ಅನುಕೂಲಗಳನ್ನ ತಗೋಬಹುದು. ಸೊ ಮುಂದಿನ 5 ವರ್ಷಗಳಲ್ಲಿ ಹೊರಗೆ ಒಂದು ಚಿತ್ರಣ ಕೊಟ್ಟಂಗೆ ಸೊ ನಿಮ್ಮ ಹೊಲಗಳಲ್ಲಿ ಏನ್ ಇದನ್ನ ಪ್ಲಾಂಟೇಶನ್ಗಳು ಮಾಡಿ ಒಂದು FPO ಕ್ರಿಯೇಟ್ ಮಾಡಿ ನಿಮ್ಮ ಹೊಲದಲ್ಲಿ ಬಂದಂತಹ ಹಣ್ಣುಗಳಾಗಿರ್ಬೋದು ಏನು ಪ್ರಾಫಿಟ್ಸ್ ಅದನ್ನ ನೀವೇ ಶೇರ್ ಮಾಡ್ಕೋಬಹುದು. ಮತ್ತೆ ಅವ್ರು ಮುಂಚೆನೆ ಹೇಳಿದ್ದಾರೆ ಇದು ಭೂಮಿ ನಿಮ್ಮ ಒಡೆತನದಲ್ಲೇ ಇರುತ್ತೆ, ಯಾವುದೇ ಕಾರಣಕ್ಕೂ ಯಾವತ್ತೂ ಸರ್ಕಾರದ ಹೆಸರಿಗೇನು ಬರೋದಿಲ್ಲ. ಮತ್ತು ನೀವು ತನು ಮತ್ತೆ ಮನ ಮಾತ್ರ ಹಾಕಬೇಕು. ಧನ ಕೇಂದ್ರ ಸರ್ಕಾರದ CSR ವತಿಯಿಂದ ಮನೆ ವಿತ್ತ ಸಚಿವರು ಕೊಡ್ತಿದ್ದಾರೆ. ಸೊ ಇದು ಡೀಟೇಲ್ ಆಗಿ ಏನೇನಿದೆ ಅಂದ್ಬಿಟ್ಟು PPT ತೋರಿಸ್ತಿರ್ತಾವೆ. ಪ್ರಶ್ನೆಗಳು ನೀವು ಕೇಳ್ಬೋದು ಏನಿದೆ ಅಂದ್ಬಿಟ್ಟು ಅಂತ. ಸೊ 9 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ನನ್ನ ಹೆಸರು ಯಾರನ್ನ ಕೂಗಿ 9 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ರೈತರು ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಅದನ್ನ ಕೇಳಿ ಇಲ್ಲೇ ಬಗೆಹರಿಸ್ಕೊಳ್ಳಿ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ನ ಇಟ್ಕೋಬೇಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲೇ ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಜೂನ್ 5ನೇ ತಾರೀಕು ಬಹಳ ಕಮ್ಮಿ ಸಮಯಾವಕಾಶ ಇದೆ. ಅಷ್ಟೊಳಗಡೆ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಎಲ್ಲಾ ಡೌಟ್ಗಳನ್ನ ಇಲ್ಲೇ ಕೇಳಿ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಕ್ಬೇಕು, ಅಂಗಳ ಕೊಣಿಗೆ ಹಾಕ್ಬೇಕು, ಕುಟ್ಟಬೇಕು, ಸೋಸ್ಬೇಕು. ಈ ಹಣ್ಣು ಬಿದ್ದದ ಆರಿಸ್ಕೊಂಬಂದ್ರೆ ಸಾಕು ಸರ್, ಒಂದೇ ಟಚ್. ಇದನ್ನ ವಾಣಿಜ್ಯ ಬೆಳೆಯಾಗಿ ಸ್ವೀಕರಿಸಬೇಕಾಗಿದೆ. ಇದರಲ್ಲಿ ಪೆಕ್ಟಿನ್ ಅನ್ನ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ. ರೈಬೋಫ್ಲಿವಿನ್ B2 ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ತಂಪುಕಾರಕ, ನಂಜುಹಾರ, ಪಿತ್ತಹಾರ, ಕಪಿತ್ತ ಜಂಬು, ಫಲಸಾರ ಭಕ್ಷಿತಂ ಅಂತ ಮಂತ್ರ ಹೇಳ್ತೀವಿ. ಆದ್ರೆ ಗಣಪತಿಗೆ ಒಂದೇ ಅಲ್ಲ ಸರ್ ಇದು ಹಣ್ಣು. ಲಕ್ಷ್ಮೀ ಹಬ್ಬದಲ್ಲಿ ಅವಳಿಗೆ ಬೇಕಂತ ತರ್ತಾರೆ. ಹಿರೇಕುಂದಗುಡ್ಡ ಗ್ರಾಮದಲ್ಲಿ 40 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಯೂಸ್ ಮಾಡಿಕೊಂಡು ರಾಮಮಂದಿರ ಮಠದ ಶರಣರದ್ದು ಒಂದು ನಮ್ಮ ಜಗಿ ಬಂದಿರ್ತೀನಿ, ಅವ್ರದ್ದೊಂದು 30 ಎಕರೆ ಜಮೀನಿದೆ. ನಾನು ಆಲ್ರೆಡಿ ಈಗ ಸಾವಯವ ಕೃಷಿಯಲ್ಲಿ ಕಾಡು ಜಾತಿ ತೋಟನೇ ಮಾಡಿದ್ದೀನಿ. ನಾನು ಅಡಿಕೆ ತೋಟ ಇತ್ತು, ಸಂಪೂರ್ಣ ಹೋಗಿದೆ. ನನ್ನ ಎಕ್ಸ್ಪೀರಿಯನ್ಸ್ 15 ಬೋರ್ ಹಚ್ಚಿ ಬೋರ್ ಫೇಲ್ ಆಗಿತ್ತು. ಈಗ ನೇರಳೆ ಬಂದಿದೆ, ಸೀತಾಫಲ ಬಂದಿದೆ, ಬೇಲ ಬಂದಿದೆ, ಹಲಸು ಬಂದಿದೆ. ಎಲ್ಲ ಕಾಡು ಕೃಷಿ ಮಾಡಿದೆ. ಅದು ಸಾವಯವದಲ್ಲಿ ಮಾಡಿದ್ದೀನಿ. ಅದು ಸೆಂಟ್ರಿಗೆ ಪಪ್ಪಾಯಿ ಸಾವಯವದಲ್ಲಿ ಮಾಡಿ ನಾನು ಬೆಂಗಳೂರಿಗೆ ಸಜ್ಜನರ ಮುಖಾಂತರ ಕಳಿಸ್ಕೊಟ್ಟಿನಿ. 50 ರೂಪಾಯಿ kg ಪಪ್ಪಾಯಿ ನಾನು ನಿನ್ನೆ ಮಾರ್ಕೆಟ್ಗೆ ಹೋಗಿ ಬಂದಿದೆ. 3 ವರ್ಷ ಆ ರೀತಿಯಾಗಿ ಬದಲಾವಣೆ ಆಗಲೇಬೇಕಿಲ್ಲ. ಇದು ಚಾಲೆಂಜ್ ಇಶ್ಯೂ ಆಗಿದೆ. ನಿಜವಾಗಿ ಸಂಘ ಸಂಸ್ಥೆಯವರು ಬಂದು ಜಿಲ್ಲಾದ ಆಡಳಿತಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಒಂದು ತಾಲೂಕಿನಲ್ಲಿ ಏನೋ ಬದಲಾವಣೆ ಕಾಣುತ್ತೆ. ನಮ್ಮ ಶಾಸಕರು ಕೂಡ ಒತ್ತು ಕೊಡ್ತಿದ್ದಾರೆ. ನಾವೆಲ್ಲ ರೈತರು ಸಹಕಾರ ಕೊಡ್ತೀವಿ. ಈ ಥರ ಜನರಿಗೆ ಮೋಟಿವೇಶನ್ ಮಾಡಬೇಕು. ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಅದು ಕೆರೆ ನೀರು ಬಂದ್ರೂ ನೀರು ಬಂದಿದೆ, ನೀರಿಲ್ಲ ಆಗ್ತದೆ. ನಿಜವಾಗಿ ಕೋಪರೇಷನ್ ಹೊಸಳ್ಳಿ ಭಾಗದಲ್ಲಿ ಹಾರ್ಟಿಕಲ್ಚರ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ. ನೀವು ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ಕೇಳ್ತೀನಿ ಮೇಡಮ್. ನೋಡಿ, ಇವಾಗ ನೀವು ಕೇಳಿದ ಪ್ರಶ್ನೆಗೆ ಖಾಲಿ ಕೂಡ್ಲಿಗೆಯಲ್ಲಿ ಮಾಡ್ತಾ ಇದ್ದಾರೆ, ಬೇರೆ ಕಡೆ ವಿಜಯನಗರ ಜಿಲ್ಲೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು. ಇವಾಗ ನಾವು ಫಸ್ಟ್ ಫೇಸ್ ಅಲ್ಲಿ 150 ಎಕರೆ ಈ ವರ್ಷ 150 ಎಕರೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ಅಂದ್ರೆ 50,000 ಗಿಡಗಳು, 50,000 ಪ್ಲಾಂಟೇಶನ್ ಅನ್ನ ಈ ಫಸ್ಟ್ ಇಯರ್ 2026 ನಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದೇವೆ. ಉದ್ಘಾಟನೆ ಸಮಯದಲ್ಲಿ ಆರಂಭದಲ್ಲಿ 15,000 ಗಿಡಗಳನ್ನು ಇಮಿಡಿಯೇಟ್ಲಿ ಮಾಡ್ತಾ ಇದ್ದೇವೆ. ತದನಂತರ ಬಾಕಿ 35,000 ಗಿಡಗಳು, ಅಂದ್ರೆ ಈ ವರ್ಷ 50,000 ಗಿಡಗಳು, ಅಂದ್ರೆ 150 ಎಕರೆ. ನೆಕ್ಸ್ಟ್ ಇಯರ್ಗೆ ಆಲ್ರೆಡಿ ಪ್ರಪೋಸಲ್ ಆಗಿದೆ. ನೆಕ್ಸ್ಟ್ ಇಯರ್ ಪುನಃ 50,000 ಗಿಡಗಳು, ಅಂದ್ರೆ 150 ಎಕರೆ. ಟೋಟಲ್ 2 ವರ್ಷಗಳಲ್ಲಿ 300 ಎಕರೆ. ಅದು ನೀವು ಫಾರ್ಮರ್ಸ್ ಇನ್ನೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಮಾನನೀಯ ಜಿಲ್ಲಾಧಿಕಾರಿ ಮೇಡಮ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ನೀವು ಇನ್ನೂ ಲ್ಯಾಂಡ್ಗಳು ಇದೆ ಅಂತೇಳಿ ಫಾರ್ಮರ್ಸ್ ಮುಂದೆ ಬಂದು ಬಿಟ್ರೆ ನಾವು ಈ ವರ್ಷಕ್ಕೆ 50,000 ಗಿಡ ಕಂಪ್ಲೀಟ್ ಆಗೋದಕ್ಕೆ ಮೊದಲೇ ಪ್ರಪೋಸಲ್ ಅನ್ನ ಕಳಿಸ್ತೇವೆ. ಇನ್ನೊಂದು 500 ಎಕರೆ 600 ಎಕರೆ ಬಂದಿದೆ, ಇವರೆಲ್ಲ ಇಚ್ಛಕರಾಗಿದ್ದಾರೆ, ನಮಗೆಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ, ನೀವು ಸಹಕಾರ ಮಾಡಿ ಬಂದ್ರೆ, ನೀವು ಮುಂದೆ ಬಂದ್ರೆ ನಾವು ಕೈ ಜೋಡಿಸ್ತಾ ಇದ್ದೇವೆ ಅಂತೇಳಿ. ತನು ಮನ ಧನದಲ್ಲಿ ನಿಮಗೆ ತನು ಮನ ಮಾತ್ರ ನಿಮ್ದು ಉಪಯೋಗಿಸ್ಕೊಳ್ತಾ ಇದ್ದೇವೆ ಅಲ್ವಾ. ಧನ ಇಲ್ಲಿಂದ ನಾವು CSR ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಇನಿಷಿಯಲಿ ನಾವೀಗ 1,000 ಎಕರೆಯನ್ನು ಮಾಡ್ತಾ ಇಲ್ಲ.
ನಾವು ಈ ವರ್ಷ 50,000 ಗಿಡ ಇದೆ, ಆದ್ರೆ ಇದೇ ವರ್ಷ 50,000 ಮುಂದೆ ಕೊಂಡೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಅದು ನಾವೀಗ 15,000 ಗಿಡ ನೆಟ್ಟ ಮೇಲೆ ಮೇಡಮ್ ಉದ್ಘಾಟನೆ ಮಾಡ್ತಾರಲ್ಲ ಆ ನಂತರ ನಮಗೆ ತಿಳಿತಾರೆ ಯಾವ ರೀತಿ ನಾವು ಅದನ್ನು ಸ್ಪೀಡ್ ಯಾವ ರೀತಿ ಫಾರ್ಮರ್ಸ್ ಒಟ್ಟು ಬರ್ತಾ ಇದ್ದೀರಾ ಆ ದಿವಸ ಅಥವಾ ಕಾರ್ಯಕ್ರಮ ಇದ್ಬಿಟ್ರೆ ನೀವೆಲ್ಲ ಗ್ರಾಮದ ಫಾರ್ಮರ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಮೇಡಮ್ ಯಾವಾಗ ಗೊತ್ತಾಗ್ತದಲ್ವಾ ನೀವೆಲ್ಲ ಫಾರ್ಮರ್ಸ್ ಜೊತೆ ಸೇರಿಕೊಂಡು ನಡೆಸ್ತಾ ಇದ್ರೆ ಆವಾಗ ಸರ್ಕಾರ ಸಿಗ್ತದೆ. ಇದು ಮೋರ್ ಪ್ರಪೋಸಲ್ ಆಲ್ಸೋ ಇನ್ ಅಪ್ಕಮಿಂಗ್ ಟೈಮ್. ಹಾಗಾಗಿ ಇದೇನು ಕಾಲ ಕೊಡ್ಲಿಗೆಯಲ್ಲಿ ಈ ಒಂದು 14, 15, 20, 40 ಜನರಿಗೆ ಮಾತ್ರ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಸೀಮಿತವಾಗಿ ಇಲ್ಲ. ಅದು ಎಂಟೈರ್ ವಿಜಯನಗರಕ್ಕೆ ಒಂದು ಜಿಲ್ಲೆಗೆ, ಆಮೇಲೆ ಆ ಜಿಲ್ಲೆ ರಿಪ್ಲಿಕೇಟ್ ಆಗಿ ಬೇರೆ ಜಿಲ್ಲೆಗೆ ಹೋಗುವುದು ಬೇರೆ ವಿಷಯ. ಫಸ್ಟ್ ಈ ಜಿಲ್ಲೆಯನ್ನ ಆಯ್ಕೆ ಮಾಡಿ ಆಗಿದೆ ಈ ಭಾಗದಲ್ಲಿ. ಹಾಗೆ ಈ ಜಿಲ್ಲೆಯಲ್ಲಿ ಕೂಡ್ಲಿಗೆಯಲ್ಲಿ ಇನ್ನು ಆರಂಭ ಉದ್ಘಾಟನೆ ಆಗ್ತದೆ. ಆಮೇಲೆ ಅದು ಇನ್ನು ಮುಂದಕ್ಕೆ ನೀವೆಲ್ಲ ಸಹಕಾರ ಇದ್ದು ಬಿಟ್ರೆ ಒಂದೊಂದು ರೋಲ್ ಮಾಡೆಲ್ ಅನ್ನು ನೋಡಿಬಿಟ್ರೆ ಸಜ್ಜನ ವನವನ್ನು ಜನರು ನೋಡ್ತಾರೆ. ಅದೇ ತರ ನಿಮ್ಮ ಆಶ್ರಮದಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ಜನರಿಗೆ ಉತ್ಸಾಹ ಬರ್ತದೆ. ಆವಾಗ ಇನ್ನು ನೆಕ್ಸ್ಟ್ ಇರ್ಬೋದು ಮುಂದಕ್ಕೆ ಎಲ್ಲ ಇರ್ಬೋದು. ಹಾಗಾಗಿ ಅದು ಸೀಮಿತವಾಗಿ ಒಂದು ಕಡೆಗೆ ಅಂತ ಮಾತ್ರ ಇಲ್ಲ. ಧನ್ಯವಾದ. ಥ್ಯಾಂಕ್ ಯು.